ವಿಪರೀತ ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿಯಾಗಿರುವ ಇಬ್ಲೂರು ಭಾಗದ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಿತ್ಯ ಟ್ರಾಫಿಕ್ ಜಂಜಾಟದಿಂದ ಹೈರಾಣಾಗಿರುವ ವಾಹನ ಸವಾರರು ನಿಟ್ಟುಸಿರು ಬಿಡುವ ಕಾಲ ಕೂಡಿ ಬಂದಿದೆ. ಹಾಗಿದ್ರೆ ಟ್ರಾಫಿಕ್ಗೆ ಏನ್ ಸೊಲ್ಯೂಷನ್ ಅಂತೀರಾ? ಈ ಸ್ಟೋರಿ ನೋಡಿ. ಔಟರ್ ರಿಂಗ್ ರೋಡ್ ಅಂದ್ರೆ ಸಾಕು, ವಾಹನ ಸವಾರರು ಟ್ರಾಫಿಕ್ ನೆನೆದೇ ಸುಸ್ತಾಗ್ತಾರೆ. ಇನ್ನು ಇದೇ ರಸ್ತೆಯ ಇಬ್ಬಲೂರು ಜಂಕ್ಷನ್ ಅಂತೂ ಸದಾ ವಾಹನ ದಟ್ಟಣೆಯಿಂದ ಗಿಜಿಗುಡ್ತಿರುತ್ತೆ. ಈ ಹಿಂದೆ ಇಲ್ಲಿ ನಿರ್ಮಿಸಿರೋ ಮೇಲ್ಸೇತುವೆ ಕಿರಿದಾಗಿದ್ದು, ಇದೇ ಮೇಲ್ಸೇತುವೆಗೆ ಹೆಚ್ಚುವರಿಯಾಗಿ 800 ಮೀಟರ್ ಫ್ಲೈಓವರ್ ನಿರ್ಮಾಣಕ್ಕೆ ಜಿಬಿಎ ನಿರ್ಧರಿಸಿದೆ. ಇಲ್ಲೇನು ಗಮನಿಸ್ತಾ ಇದ್ರೆ ಒಂದು ಮೇಲ್ಸೇತುವೆ ಅಥವಾ ಫ್ಲೈಓವರ್ ಇದು ಈಗಾಗಲೇ ಕಿರಿದಾಗಿದೆ. ಫ್ಲೈಓವರ್ ಮೇಲೆ ಕೂಡ ನೀವು ಗಮನಿಸಬಹುದು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಇನ್ನು ಪೀಕ್ ಅವರಲ್ಲಿ ಕೂಡ ಜಾಮ್ ಆಗ್ಬಿಡ್ತದೆ. ಹೀಗಾಗಿ ಈ ಒಂದು ಫ್ಲೈಓವರ್ ಅನ್ನ ಮೇಲ್ಸೇತುವೆ ಅಗಲೀಕರಣ ಮಾಡಬೇಕು ಅಂತ ಹೇಳಿ ಮತ್ತೆ ಏನು ಹೆಚ್ಚುವರಿಯಾಗಿ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಒತ್ತಾಯ ಕೇಳಿ ಬಂದಿತ್ತು. ಹೀಗಾಗಿ ಇತ್ತೀಚೆಗಷ್ಟೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರು ಎಂ ಮಹೇಶ್ವರ ಅವರು ಪರಿಶೀಲನೆ ಮಾಡಿದ್ರು. ಪೂರ್ವ ಮತ್ತೆ ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ನ ಅಧಿಕಾರಿಗಳ ಜೊತೆಗೂಡಿ ಒಂದು ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಬಳಿಕ ಒಂದು ಸೂಚನೆ ಕೊಟ್ಟರು. ಏನಂತಂದ್ರೆ ಈ ಒಂದು ಫ್ಲೈಓವರ್ ಏನು ಕಾಣಿಸ್ತಾ ಇದೆ ಇದು ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಅಥವಾ ಏನು ವಾಹನಗಳ ದಟ್ಟಣೆ ಜಾಸ್ತಿ ಇರೋದ್ರಿಂದ ಇದನ್ನ ಹೆಚ್ಚುವರಿ ಮಾಡಬೇಕು ಅಥವಾ ಹೆಚ್ಚುವರಿ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಡಿಪಿಆರ್ ಸಿದ್ಧಪಡಿಸಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಜಿಬಿಎ ಮುಖ್ಯ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಫ್ಲೈಓವರ್ ನಿರ್ಮಾಣದ ಹೊಣೆ ಹೊತ್ತಿರುವ ಬಿಸ್ಮೈಲ್ ನಿರ್ದೇಶಕ ಬಿಎಸ್ ಪ್ರಹ್ಲಾದ್ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳುವುದಾಗಿ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ಅದಕ್ಕೋಸ್ಕರ ಆ ಇಬ್ಲೂರ್ ಜಂಕ್ಷನ್ ಅಲ್ಲಿ ನೇರವಾಗಿ ಆ ಇಬ್ಲೂರ್ ಜಂಕ್ಷನ್ ದಾಟೋದಕ್ಕೋಸ್ಕರ ಒಂದು ಶಾರ್ಟ್ ಫ್ಲೈಓವರ್ ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ಶಿವಾನಂದ ಸರ್ಕಲ್ ಅಲ್ಲಿ ಫ್ಲೈಓವರ್ ಇದೆಯಲ್ಲ, ಸೇಮ್ ಮಾದರಿನಲ್ಲಿ ಕಾಂಪೋಸಿಟ್ ಗರ್ಡರ್ ಹಾಕಿ ಮಾಡುವಂತದ್ದು. ಇವಾಗ ಏನ್ ರಸ್ತೆ ಇದೆ ಆ ರಸ್ತೆಯ ಬದಲಲ್ಲಿ ಸ್ವಲ್ಪ ಜಾಗ ಅಕ್ವಿಸಿಷನ್ ಮಾಡಿ ಟಿಡಿಆರ್ ಅಲ್ಲಿ ಅಥವಾ ಅವ್ರಿಗೆ ಹಣಕಾಸು ಕೊಟ್ಟು ಅಲ್ಲಿ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಕೆಲಸ. ಆ ಒಂದು ಯೋಜನೆಗೆ ಇವಾಗಲೇ ನಾವು ತಯಾರು ಮಾಡ್ತಾ ಇದೀವಿ. ಕಾನ್ಸೆಪ್ಟ್ ಡ್ರಾಯಿಂಗ್ ನಾವು 4-5 ದಿವಸದಲ್ಲಿ ಕಾನ್ಸೆಪ್ಟ್ ಡ್ರಾಯಿಂಗ್ ಬರುತ್ತೆ. ನೂತನ ತಂತ್ರಜ್ಞಾನದೊಂದಿಗೆ ಕಡಿಮೆ ಅವಧಿಯಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಜಿಬಿಎ ಚಿಂತನೆ ನಡೆಸಿದೆ. ವಾಹನ ಸವಾರರಿಗೆ ಇದರ ಫಲ ಯಾವಾಗ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.